ನಮಸ್ಕಾರ ವೀಕ್ಷಕರೇ, ಮುದ್ದೇಬಿಹಾಳದ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಾಲೋಚನಾ ಸಭೆ. ಕ.ಸ.ಪ. ನೂತನ ಅಧ್ಯಕ್ಷ ಕಾಮರಾಜ್ ಬಿರಾದಾರ್, ಹಿರಿಯ ಸದಸ್ಯರಾದ ಎಚ್.ಆರ್. ವಿಜಯಕರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯು ಬರುವ ದಿನಗಳಲ್ಲಿ ಕ.ಸ.ಪ. ದತ್ತಿನಿಧಿ ಸಭೆಗಳು, ಸಾರ್ವಜನಿಕ ಸಭೆಗಳು ಹಾಗೂ ಕನ್ನಡ ಪರ ಹೋರಾಟಗಳನ್ನು ಆಯೋಜಿಸುವುದಾಗಿ ವಿವರಣೆ ನೀಡಿದರು. ಸಭೆಯಲ್ಲಿ ಶಿವಕುಮಾರ್ ಹೂಗಾರ್, ರಾಜು ತುಂಬಗಿ, ಶ್ರೀಶೈಲ್ ಹೂಗಾರ್ ಮಾತನಾಡಿದರು. ಗ್ಯಾರಂಟಿ ಇಲ್ಲ. 90 ಕಿಲೋಮೀಟರ್ ಬಿಜಾಪುರ ಆಗ್ತದೆ, 80 ಕಿಲೋಮೀಟರ್ ಬಾಗಲಕೋಟೆ ಆಗ್ತದೆ. ನಡುಮಧ್ಯದಲ್ಲಿ ದಿನಕ್ಕೆ 4-5 ನಮ್ಮ ಕೈಯಲ್ಲಿ ಸಾವುಗಳನ್ನು ನೋಡಾಕತ್ತೀವಿ. ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ತೀವಿ, ಶಾಸಕರಿಗೆ ಮನವಿ ಮಾಡಿ. ರಕ್ತ ಭಂಡಾರ ನಮ್ಮ ಮುದ್ದೇಬಿಹಾಳ ತಾಲೂಕಿಗೆ ಬಹಳಷ್ಟು ಅವಶ್ಯಕತೆ ಇದೆ. ಬ್ಲಡ್ ಬ್ಯಾಂಕ್. ಎರಡನೇದಾಗಿ ನಮ್ಮ ಮುದ್ದೇಬಿಹಾಳ ಆಸ್ಪತ್ರೆ ಏನು ಸರ್ಕಾರಿ ಆಸ್ಪತ್ರೆ ಐತಿ, ಅದು ತಾಲೂಕು ಆಸ್ಪತ್ರೆಯಾಗಿ ನಿರ್ದರ್ಶಿಸಬೇಕು. ಇನ್ನಿಷ್ಟು ಹೆಚ್ಚಿನ ಅಲ್ಲಿ ಸಿಬ್ಬಂದಿಗಳ ನೇಮಕ ಆಗಿ ನಮ್ಮ ಮುದ್ದೇಬಿಹಾಳ ತಾಲೂಕಿಗೆ ಇರತಕ್ಕಂಥ ಬಡ ರೋಗಿಗಳು ಬಹಳಷ್ಟು. ನಾಲತ್ವಾಡ ಭಾಗದ ರಫೀಕ್ ಕೊಡಗಲಿ, ನಾಗೇಂದ್ರ, ಕರ್ನಾಟಕ ನವನಿರ್ಮಾಣ ಸೇನೆಯ ರಾಜು ತುಂಬಗಿ ಅವರು ಮಾತನಾಡಿದರು. ಎಲ್ಲ ಕನ್ನಡ ಪರ ಸಂಘಟನೆ ಬಂತು, ಸಾಹಿತ್ಯ ಪರಿಷತ್ ಬಂತು, ಇನ್ನು ಉಳಿದಂಥ ಎಲ್ಲ ಸಂಘಟನೆಯವರು ಒಗ್ಗೂಡಿಸಿ ಮುಂದಿನ ದಿನದಲ್ಲಿ ನವೆಂಬರ್ 1 ಕಾರ್ಯಕ್ರಮ ಇರ್ಬೋದು. ಆಮೇಲೆ ಈಗ ಸರ್ಕಾರ 40-60 ಮಾಡಿದೆ ಪರ್ಸೆಂಟೇಜು. ಅದನ್ನು ನಾವು ಮುಂದಿನ ದಿನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಒಗ್ಗೂಡಿಸಿ ಹೋರಾಟ ಮುಖಾಂತರ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ನೆರವು ತರಬೇಕು. ಅದನ್ನು ಎಲ್ಲ ಮುಂದಿನ ದಿನದಲ್ಲಿ ಎಲ್ಲ ಬೇಕರಿಗಳು ಬಂತು, ಎಲ್ಲ ಅಂಗಡಿ ಮಾರುಗಳು ಬಂತು, ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡುವುದರ ಮೂಲಕ ಮತ್ತು ಮುಂದಿನ ದಿನದಲ್ಲಿ ಕವಿಗೋಷ್ಠಿಗಳನ್ನು ಮತ್ತು ಯಾರ್ಯಾರು ತೆರೆಮರೆಯಲ್ಲಿ ಯಾರಿದ್ದಾರೆ ಅವ್ರನ್ನ ಬೆಳಕಿಗೆ ತೊಗೊಂಡ್ಬರ್ಬೇಕು. ಆಮೇಲೆ ದತ್ತಿ ಕಾರ್ಯಕ್ರಮಗಳ ಮಾಡುವ ಮುಖಾಂತರ ಆಮೇಲೆ ಇನ್ನೊಂದು ಏನು ವಿಶೇಷವಾಗಿ ಹೇಳೋದು ಅಂದರೆ, ಮುಂದಿನದಲ್ಲಿ ಹೆಚ್ಚಿಗೆ ಸಾಹಿತ್ಯ ಪರಿಷತ್ನಲ್ಲಿ ಕೊಡುಗೆ ಏನಂತಂದ್ರೆ, ಈಗ ಮೊದಲಿದ್ದಂಥ ಅಧ್ಯಕ್ಷ ಕೊಡುಗೆ ನೀಡಿದಾರಂತ ಹೇಳಲಿಕ್ಕೆ ಒಂದು ಆಧಾರ ಇಟ್ಕೊಂಡು ಸಾಹಿತ್ಯ ಪರಿಷತ್ತಿಗೆ ಒಂದು ಹೆಚ್ಚಿನ ಅದಕ್ಕೆ ಮಾತು ಕೊಡ್ಬೇಕಂತಂದ್ರ ಆರೋಗ್ಯವಾಗಿರ್ತಾನೆ ಎಲ್ಲ ಕನ್ನಡ ಸಕ್ಸಸ್. ನಾವು ಅನಾರೋಗ್ಯವಾಗಿದ್ರೆ ಏನಾಗುತ್ತೆ? ಯಾರಿಗೂ ಒಬ್ಬರು ಹಾಕ್ಬೇಕಾಗ್ತದೆ ತಿಳ್ಕೊರಿ. ನಾವು ಉಳಿದ ಗ್ಯಾರಂಟಿ ಇಲ್ಲ. 90 ಕಿಲೋಮೀಟರ್ ಬಿಜಾಪುರ ಆಗ್ತದೆ, 80 ಕಿಲೋಮೀಟರ್ ಬಾಗಲಕೋಟೆ ಆಗ್ತದೆ. ನಡುಮಧ್ಯದಲ್ಲಿ ದಿನಕ್ಕೆ 4-5 ನಮ್ಮ ಕೈಯಲ್ಲಿ ಸಾವುಗಳನ್ನು ನೋಡಾಕತ್ತೀವಿ. ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ತೀವಿ, ಶಾಸಕರಿಗೆ ಮನವಿ ಮಾಡಿ. ರಕ್ತ ಭಂಡಾರ ನಮ್ಮ ಮುದ್ದೇಬಿಹಾಳ ತಾಲೂಕಿಗೆ ಬಹಳಷ್ಟು ಅವಶ್ಯಕತೆ ಇದೆ. ಬ್ಲಡ್ ಬ್ಯಾಂಕ್. ಎರಡನೇದಾಗಿ ನಮ್ಮ ಮುದ್ದೇಬಿಹಾಳ ಆಸ್ಪತ್ರೆ ಏನು ಸರ್ಕಾರಿ ಆಸ್ಪತ್ರೆ ಐತಿ, ಅದು ತಾಲೂಕು ಆಸ್ಪತ್ರೆಯಾಗಿ ನಿರ್ದರ್ಶಿಸಬೇಕು. ಇನ್ನಿಷ್ಟು ಹೆಚ್ಚಿನ ಅಲ್ಲಿ ಸಿಬ್ಬಂದಿಗಳ ನೇಮಕ ಆಗಿ ನಮ್ಮ ಮುದ್ದೇಬಿಹಾಳ ತಾಲೂಕಿಗೆ ಇರತಕ್ಕಂಥ ಬಡ ರೋಗಿಗಳು ಬಹಳಷ್ಟು. ಸಭೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ, ನವನಿರ್ಮಾಣ ವೇದಿಕೆ ಸೇರಿದಂತೆ ಹಲವಾರು ಸಂಘಟನೆಗಳ ಮುಖಂಡರು, ಊರಿನ ಮುಖಂಡರು ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಿದರು. ದತ್ತಿ ಕಾರ್ಯಕ್ರಮಗಳು, ಸಭೆ ಸಮಾರಂಭಗಳು, ಕವಿಗೋಷ್ಠಿ, ಸಾಹಿತ್ಯ ಸಮ್ಮೇಳನ ಮುಂತಾದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡುತ್ತಾ ಇರಬೇಕು. ಇದರಿಂದ ಕನ್ನಡ ಕೆಲಸಗಳು ನಡೆಯುತ್ತವೆ ಎಂದು ಹೇಳಿದರು. ಜೊತೆಗೆ ಕನ್ನಡ ಪರ ಹೋರಾಟಗಳಾದ ಉದ್ಯೋಗದಲ್ಲಿ ಮೀಸಲಾತಿ, ಕನ್ನಡ ನಾಮಪತ್ರ ಹಾಕುವುದು ಸೇರಿದಂತೆ ಹಲವು ವಿಷಯಗಳನ್ನಿಟ್ಟುಕೊಂಡು ಕ.ಸ.ಪ. ಸಲಹೆ ಮಾಡಬೇಕೆಂದು ಹೇಳಿದರು. ಕವಿಗೋಷ್ಠಿಗಳನ್ನು ಮತ್ತು ಯಾರ್ಯಾರು ತೆರೆಮರೆಯಲ್ಲಿ ಯಾರಿದ್ದಾರೆ ಅವ್ರನ್ನ ಬೆಳಕಿಗೆ ತೊಗೊಂಡ್ಬರ್ಬೇಕು. ಆಮೇಲೆ ದತ್ತಿ ಕಾರ್ಯಕ್ರಮಗಳ ಮಾಡುವ ಮುಖಾಂತರ ಆಮೇಲೆ ಇನ್ನೊಂದು ಏನು ವಿಶೇಷವಾಗಿ ಹೇಳೋದು ಅಂದರೆ, ಮುಂದಿನದಲ್ಲಿ ಹೆಚ್ಚಿಗೆ ಸಾಹಿತ್ಯ ಪರಿಷತ್ನಲ್ಲಿ ಕೊಡುಗೆ ಏನಂತಂದ್ರೆ, ಈಗ ಮೊದಲಿದ್ದಂಥ ಅಧ್ಯಕ್ಷ ಕೊಡುಗೆ ನೀಡಿದಾರಂತ ಹೇಳಲಿಕ್ಕೆ ಒಂದು ಆಧಾರ ಇಟ್ಕೊಂಡು ಸಾಹಿತ್ಯ ಪರಿಷತ್ತಿಗೆ ಒಂದು ಹೆಚ್ಚಿನ ಅದಕ್ಕೆ ಮಾತು ಕೊಡ್ಬೇಕಂತಂದ್ರ